ಅಂದರೆ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನ್ನ ಥಾಟಲ್ಲಿ ಬೇರೆನೇ ಇತ್ತು. ಅವ್ರ ಜೊತೆ ಮಾತಾಡಬೇಕಾದ್ರೂ ಮ್ಯಾಮ್ಗೆ ನಾನು ಅರ್ಧಂಬರ್ಧ ಅವ್ರ ಕ್ವಶನ್ಸ್ಗೆ ನಾನು ಅರ್ಧಂಬರ್ಧ ಆನ್ಸರ್ ಮಾಡಿದೆ. ಯಾಕಂದರೆ ನಾನು ಈ ಥರ ಬೇರೆ ಕಡೆ ಎಲ್ಲ ಹೋಗಿ ಅಯ್ಯೋ ಬಿಡು ಅನ್ನೋ ಥರನೇ ನಾನು ಅಂದ್ಕೊಂಡು ಬಂದಿದ್ದು. ಇಲ್ಲಿ ಏನು ಸಿಗ್ಬೋದು ಅದಕ್ಕೆ ಕ್ಷಮೆ ಇರಲಿ ಗುರುಗಳೇ. ಯಾಕಂದರೆ ಥಾಟ್ ಹಂಗಿರುತ್ತೆ, ಒಂದು 2-3 ಜನದ ಮೋಸ ಹೋದರೆ 4ನೇ ವ್ಯಕ್ತಿ ನಾವು ನಂಬಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಸೊ ಹಂಗಿದ್ದಾಗ ಏನೋ ಕರೀತಿದ್ದಾರೆ ಹೋಗ್ಲಿ. ಆ್ಯಕ್ಚುಲಾಗಿ ನಾನು ಬಂದಿದ್ದು ನಮ್ಮ ಅಕ್ಕಂಗೋಸ್ಕರ. ಅವರು ರೇಖಾ ಅಕ್ಕ ಅಂತ ಅವರೇ ಹೇಳಿದ್ದು. ನಾನು ಅವ್ರ ಜೊತೆ ಇರ್ಬೋದಲ್ಲ ಅಂತ ಬಂದಿದ್ದು ಅಷ್ಟೇ. ಬಟ್ ಬಂದಿದ್ದು ಆದಮೇಲೆ ಸೀರಿಯಸ್ ಆಗಿ ಹೇಳ್ತೀನಿ, ಇಲ್ಲಿ ಬಿಟ್ಟು ಇವತ್ತು ನಾವೆಲ್ಲ ಅದನ್ನೇ ಮಾತಾಡ್ಕೊಂಡ್ವಿ. ಇಲ್ಲಿಂದ ಬಿಟ್ಟು ಹೋಗಕ್ಕೆ ನಮ್ಗೆ ಮನಸ್ಸೇ ಇಲ್ಲ. ಒಂದು ಗುರುಜಿಗಳ ಮಾತು, ಅವರು ನಡವಳಿಕೆ, ಅವ್ರು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂದರೆ ನಾವೆಲ್ಲ ಕಿರ್ಚಾಡ್ತಾ ಇರ್ತೀವಿ, ಕೂಗಾಡ್ತಾ ಇರ್ತೀವಿ. ನೀವು ಕುರಿಗಳು, ನೀವು ಕಿರಿಚ್ರಿ, ನಾನು ಕುರುಬ, ನಾನು ನಿಮ್ಮನ್ನೆಲ್ಲ ಯಾವ ದಾರಿ ಕರ್ಕೊಂಡು ಹೋಗ್ಬೇಕು ನನಗೆ ಗೊತ್ತು ಅನ್ನೋ ಥರ ಮಾಡ್ರಿ ಏನು ಮಾಡ್ತೀರಾ ಮಾಡ್ರಿ ಅಂದ್ಕೊಂಡು ಸುಮ್ಮನೆ ನೋಡ್ತಿರ್ತಾರೆ. ಆಮೇಲೆ ಇಲ್ಲಿ ಹಾಕೋ ಊಟದ ಬಗ್ಗೆ ಸೀರಿಯಸ್ ಆಗಿ ಹೇಳಬೇಕು. ನ್ಯಾಚುರಲ್ ಫುಡ್ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅದೇನೋ ಮಾಲ್ಗಳಲ್ಲಿ ಹೋಗ್ಬಿಟ್ಟು ಇದು ನ್ಯಾಚುರಲ್ ಅಂತ ನಾವು ಬೆಂಗಳೂರವ್ರು ತೊಗೊಂಬಂದು ತಿಂತಿರ್ತೀವಿ. ಇದು ಆ್ಯಕ್ಚುಲಿ ನಾನು ತುಂಬ ದಿನಗಳಾದಮೇಲೆ ನ್ಯಾಚುರಲ್ ಫುಡ್ ಹೊಟ್ಟೆ ತುಂಬ ತಿಂದು ಹೊಟ್ಟೆ ತುಂಬ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಬಾತ್ರೂಮ್ಗೆ ಹೋಗಿದ್ದೀನಿ. ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಊಟದಿಂದ ಹಿಡಿದು ಅಂದರೆ ಇವ್ರದ್ದು ತುಂಬ ದೊಡ್ಡ ಕೈ ಬೇರೆ, ತಗೊಂಬಂದು ಹಾಕಿ ತಿಂದು ಚೆನ್ನಾಗಿ ತಿನ್ನಿಸ್ತಾರೆ. ಆಮೇಲೆ ನಾವು ಎಲ್ಲಾದರೂ ಸ್ಟೇ ಆಗ್ಲಿಕ್ಕೂ ಅಷ್ಟೇ, ಸ್ಟೇ ಆಗೋಕ್ಕೆ ಇವಾಗ ಅಕ್ಕವ್ರು ಹೇಳ್ತಿದ್ರು, ಇವರು ಮತ್ತು ಇನ್ನೊಬ್ರು ಅಕ್ಕವರು, ಅವ್ರು ಏನು ಹೇಳ್ತಿದ್ರು ಅಂದರೆ ನಾವು ಬಂದರೆ ನಾವು ಯಾರಂತ ಗೊತ್ತಿಲ್ಲ, ಅವ್ರ ಮನೇಲಿ ಅಷ್ಟು ಚೆನ್ನಾಗಿ ಹೋಗಿ ತೊಗೊಂಡೋಗಿ ಕೊಟ್ಬಿಟ್ರಲ್ಲ ಅಂತ. ಅದಕ್ಕೆ ನೆಕ್ಸ್ಟ್ ಟೈಮ್ ಸ್ಕೆಚ್ ಹಾಕಿದ್ವಿ, ಚಿನ್ನ ಒಡವೆ ಎಲ್ಲಿದೆ ನೋಡಿಕೊಂಡು ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ. ಅದರ ಬಟ್ ಜೋಕ್ಸ್ ಅಪಾರ್ಟ್, ಸೀರಿಯಸ್ ಆಗಿ ತುಂಬ ಅಂದರೆ ನಿಮಗೆ ಇದು ಏನೋ ನೀವು ಟ್ರೈನಿಂಗಿಗೆ ಬಂದಿದ್ದೀರಾ ಅಂತ 100% ಅನ್ಸಲ್ಲ. ನಿಮ್ಗೊಂದು ಮನೆ ಇದು, ಇಲ್ಲೊಂದು ಚಿಕ್ಕ ಮಕ್ಳು ಇರ್ತಾರೆ, ದೊಡ್ಡ ಮಕ್ಳು ಇರ್ತಾರೆ, ಚೇಷ್ಟೆ ಮಾಡೋರು ಇರ್ತಾರೆ, ಆಮೇಲೆ ಇವ್ರಿಗೆಲ್ಲ ಪಾಠ ಹೇಳ್ಕೊಡೋದಕ್ಕೆ ಗುರುಗಳಿರ್ತಾರೆ. ಅಂದರೆ ಇವ್ರನ್ನ ಗುರುಗಳು ಅಂತ ಅನ್ಸೋದಿಲ್ಲ. ನಮ್ಮ ಮನೇಲಿ ಯಾರೋ ದೊಡ್ಡ ವ್ಯಕ್ತಿ, ನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ತಾತನೋ ಆ ಥರ ಆ ಥರ ಒಬ್ಬ ದೊಡ್ಡ ವ್ಯಕ್ತಿ ಮನೇಲಿ ಪಾಠ ಹೇಳ್ಕೊಡೋರು ಹೆಂಗಿರ್ತಾರೆ, ನಾವು ಮಕ್ಳು ತಪ್ಪದಾರಿಗೆ ಹೋಗ್ಬೇಕಾದ್ರೆ ಸೇಮ್ ಹಾಗೆ ಇದೆ. ಆ್ಯಂಡ್ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಇದ್ದಂಗೆ ಅನ್ನಿಸ್ತು. ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಯಾವತ್ತೂ ಫ್ಯಾಮಿಲಿ ಜೊತೆ ಎಲ್ಲ ಜಾಸ್ತಿ ಸೇರ್ತಿರ್ಲಿಲ್ಲ, ಬಟ್ ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಇದ್ದಂಗೆ ಆಯಿತು. ಥ್ಯಾಂಕ್ ಯು ಆಲ್. ಆ್ಯಂಡ್ ಚೇರ್ ಇಲ್ಲದೆ ಇರಬೇಕಾದ್ರೆ ಸರ್ ನಿಜ ನೀವು ಚೇರ್ ತಗೊಂಡು ನನಗೆ ತುಂಬ ಇಷ್ಟ ಆಯಿತು. ಇಷ್ಟು ಡೌನ್ ಟು ಅರ್ತ್ ಎಲ್ಲಿರ್ತಾರಪ್ಪ, ನಮ್ದು ನೋಡ್ಕೊಳ್ಳೋಣ ಬಿಡು, ನಾವು ದೊಡ್ಡ ಮನುಷ್ಯರು, ನಾವು ಯಾರು ಇನ್ನೊಬ್ರಿಗೆ ತಲೆ ಬಗ್ಸೋದು ಅಂತಾರೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಯಾರೆಲ್ಲ ನಾನು ಅದನ್ನು ನೋಡಲೇ ಇಲ್ಲ ಗುರುಜಿ. ಅದೆಲ್ಲ ನಿಮಗೆ ಕಲಿಸಿರೋ ಪಾಠನೇ ಅನ್ಸುತ್ತೆ ಅವ್ರಿಗೆಲ್ಲ. ಬಟ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.